ಮಿತ್ರ ನಮಸ್ಕಾರ. ನಾವು ಕೆನರಾ ಸಿ.ಎಸ್.ಎಸ್ ಪೋರ್ಟಲಲ್ಲಿ ಹೇಗೆ ಟಿ.ಡಿ.ಎಸ್ ಅಥವಾ ಇನ್ಕಮ್ ಟ್ಯಾಕ್ಸನ್ನು ಕಟ್ ಮಾಡೋದು ಅನ್ನೋವಂಥದ್ದು ನೋಡೋಣ. ಸೊ ನಾವು ಇಲ್ಲಿಯವರೆಗೂ ಬಂದಿರ್ತೀವಿ ಅಂತ ಹೇಳಿದರೆ ನಮ್ಮ ಫೈಲ್ ಇನಿಷಿಯೇಟ್ ಮಾಡಿಕೊಂಡು ಪೇಮೆಂಟ್ ಇನಿಷಿಯೇಟರ್ ಮಾಡ್ಕೊಂಡು ಬಂದಿರ್ತೀವಿ. ಇಲ್ಲಿ ಬಂದುಬಿಟ್ಟು ಸೆಲೆಕ್ಟ್ ವೆಂಡರ್ ಮಾಡ್ತೀವಲ್ವಾ. ಸೊ ಇಲ್ಲಿಯವರೆಗೂ ಕೂಡ ನೀವು ಆ್ಯಸ್ ಯೂಶುವಲಿ ಈ ಹಿಂದೆ ಏನು ಮಾಡ್ತಿದ್ರಲ್ಲ ಅದೇ ರೀತಿಯಾಗಿ ನೀವು ಮಾಡ್ಕೊಳ್ತಾ ಹೋಗ್ತೀರಾ. ಸೊ ಇಲ್ಲಿ ಬಂದುಬಿಟ್ಟು ವೆಂಡರ್ ಇರುತ್ತಲ್ಲ, ವೆಂಡರ್ದು PFMS ಕೋಡ್ ಇರುತ್ತೆ ನೋಡಿ, ವಿ ಇಂದ ಸ್ಟಾರ್ಟ್ ಆಗುತ್ತೆ ನೋಡಿ. ಆ PFMS ಕೋಡನ್ನು ಇಲ್ಲಿ ನೀವು ಎಂಟ್ರಿ ಮಾಡಬೇಕಾಗತ್ತೆ. ಸೊ ಎಂಟ್ರಿ ಮಾಡಿದ ತಕ್ಷಣ ತದನಂತರದಲ್ಲಿ ನಾವು ಇನ್ಕಮ್ ಟ್ಯಾಕ್ಸನ್ನು ಅಥವಾ TDS ಏನಿರುತ್ತಲ್ಲ, ಸೊ ಅದಕ್ಕೆ 2% ಕಟ್ ಮಾಡೋದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಈಗ ನಾವು ಇಲ್ಲಿ PFMS ಕೋಡ್ ಇರುತ್ತಲ್ಲ ಅದನ್ನು ಎಂಟ್ರಿ ಮಾಡ್ತಾ ಇದ್ದೀನಿ. ಓಕೆ, ಎಂಟ್ರಿ ಮಾಡಿ ನೆಕ್ಸ್ಟು ಸರ್ಚ್ ಕೊಟ್ಟಾದಮೇಲೆ ಈ ರೀತಿ ಬರುತ್ತೆ. ಸೊ ಇಲ್ಲಿ ಬಂದಾಗ ಅವ್ರದ್ದು ಡೀಟೇಲ್ಸ್ ಎಲ್ಲ ಬಂದಿದೆ ನೋಡಿದ್ರೆ, ಅಕೌಂಟ್ ನಂಬರು, ಏನು ಹೆಸರು ಎಲ್ಲವೂ ಕೂಡ ಕರೆಕ್ಟಾಗಿ ಬಂದಿರುತ್ತೆ. ಈಗ ನಾನು ಕಾಂಪೋನೆಂಟ್ ಕೋಡನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಕಾಂಪೋನೆಂಟ್ ಕೋಡು ನಿಮ್ದು ಯಾವುದು ಇರುತ್ತೋ ಸೊ ಆ ಕಾಂಪೋನೆಂಟ್ ಕೋಡನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಎಸ್ ಬಂದಿದೆ. ಇಲ್ಲಿ ಅಮೌಂಟು ಎಷ್ಟಿದೆ ಅನ್ನುವಂಥದ್ದನ್ನು ನೀವು ಇಲ್ಲಿ ಎಂಟ್ರ್ ಮಾಡಬೇಕಾಗತ್ತೆ. ಸೊ ನೀವು ಟ್ಯಾಕ್ಸನ್ನು ಕಟ್ ಮಾಡಬೇಕು ಅಂತ ಹೇಳಿದರೆ 30,000 ಮೇಲ್ಪಟ್ಟು ಇದ್ದರೆ ಟ್ಯಾಕ್ಸನ್ನು ಕಟ್ ಮಾಡಬೇಕು. ಸೊ ಟ್ಯಾಕ್ಸ್ ಡಿಡಕ್ಷನ್ ಅಂತ ಕೊಡ್ತಾ ಇದೆ, ಎಸ್ ಅಂತ ಕೊಡಿ. ಇಲ್ಲಿ ಬಂದುಬಿಟ್ಟು 2% ಟ್ಯಾಕ್ಸ್ ಇರುತ್ತೆ. ಸೊ ಅದೇ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳುತ್ತೆ ಎಷ್ಟು 2% ಅಂತ. ಸೊ ನಾವೀಗ ಇನ್ಕಮ್ ಟ್ಯಾಕ್ಸನ್ನು ಕಟ್ ಮಾಡ್ತಾ ಇದ್ದೀವಿ. ಎಸ್ ಕಟ್ ಮಾಡಿದ್ವಿ. ಕಟ್ ಮಾಡಿದ್ಮೇಲೆ ಆ್ಯಡ್ ಕಾಂಪೋನೆಂಟ್ ಅಂತ ಕೊಡಿ. ಸೊ ಮೊದಲು ಆ್ಯಡ್ ಡಿಡಕ್ಷನ್ ಅಂತ ಕೊಡಬೇಕು. ಆ್ಯಡ್ ಡಿಡಕ್ಷನ್ ಕೊಟ್ಟಾದಮೇಲೆ ಬರುತ್ತದು ಎಷ್ಟು ಬಂದಿದೆ ಅಂತ ನೋಡಿ. ಇಲ್ಲಿ ಬಂದಿದೆ ನೋಡಿರಿ ಎಷ್ಟು ಬಂದಿದೆ ಅಂತ. ಸೊ ಗ್ರಾಸ್ ಅಮೌಂಟ್ ಎಷ್ಟು, ಕಟ್ ಮಾಡಿದ್ದು ಎಷ್ಟು, ಆಮೇಲೆ ಅವರಿಗೆ ವೆಂಡರ್ ಅವರಿಗೆ ಕ್ರೆಡಿಟ್ ಆಗೋದು ಎಷ್ಟು, ಕ್ರೆಡಿಟ್ ಅಮೌಂಟ್ ಎಲ್ಲವನ್ನು ಕೂಡ ಅದು ತೋರಿಸ್ತಿದೆ. ಇದನ್ನು ಆ್ಯಡ್ ವೋಚರ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ರೆಕಾರ್ಡ್ ಸೇವ್ ಆಗುತ್ತೆ. ಸೇವ್ ಆಗಿದ ತಕ್ಷಣ ನೀವು ಎಷ್ಟು ಬಿಲ್ ಮಾಡ್ತೀರೋ ಅಷ್ಟು ಬಿಲ್ಲನ್ನು ಕೂಡ ಇದೇ ರೀತಿಯಾಗಿ ಟ್ಯಾಕ್ಸ್ ಕಟ್ ಮಾಡಿದ್ದಾದಮೇಲೆ ಸೊ ಒಂದರಲ್ಲೇ ನೀವು ಮಾಡ್ಕೋಬೋದು. ಸೊ ಕಟ್ ಮಾಡಿದ್ಮೇಲೆ ನೀವು ಎಷ್ಟು ಟ್ಯಾಕ್ಸ್ ಕಟ್ತಾ ಇದ್ದೀರಾ, ಎಷ್ಟು ಗ್ರಾಸ್ ಅಮೌಂಟ್ ಇದೆ, ಎಷ್ಟು ಕ್ರೆಡಿಟ್ ಅಮೌಂಟ್ ಇದೆ ಅನ್ನೋವಂಥದ್ದನ್ನು ನೋಡ್ಕೊಳ್ಳಿ. ಎಲ್ಲ ಕರೆಕ್ಟ್ ಇತ್ತು ಅಂತ ಹೇಳಿದರೆ ನೋಡಿ ಟೋಟಲ್ ಅಮೌಂಟ್ ಎಷ್ಟು, ಅದಾದಮೇಲೆ ನಮಗೆ ಕ್ರೆಡಿಟ್ ಆಗೋ ಅಮೌಂಟ್ ಎಷ್ಟು ಅಂತ ಅಲ್ಲಿ ತೋರಿಸ್ತಾ ಇರುತ್ತೆ. ಸೊ ಇನ್ನು ಉಳಿದಿದ್ದೆಲ್ಲವೂ ಕೂಡ 2% ಇನ್ಕಮ್ ಟ್ಯಾಕ್ಸ್ ಕಟ್ ಆಗಿರುತ್ತೆ. ಸೊ ಈಗ ಬಂದುಬಿಟ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಲ್ಲಿ ಖಾಲಿ ಬಾಕ್ಸ್ ಇದೆಯಲ್ಲ, ಅಡ್ವಾನ್ಸ್ ಡಿಜಿಟಲ್ ಸಿಗ್ನೇಚರಿಗೆ ನೀವು ಇನಿಷಿಯೇಟ್ ಮಾಡಿ. ಎಸ್, ಇದು ಇನಿಷಿಯೇಟ್ ಆಯಿತು. ಸೊ ಈಗ ಇಲ್ಲಿಂದ ಅದು ಯಾರು DDO ಇರ್ತಾರಲ್ಲ, ಚಕ್ಕರ್ ಇರ್ತಾರಲ್ಲ, ಆ ಚಕ್ಕರ್ ಲಾಗಿನಿಗೆ ಅದು ಹೋಗಿರುತ್ತೆ. ಅಲ್ಲಿ ನೀವು ಆ್ಯಸ್ ಯೂಶುವಲಿ ಹೇಗೆ ಮಾಡ್ತೀರೋ ಆ ರೀತಿ ಮಾಡ್ಕೊಳ್ಳಿ. ಸೊ ಇದಾಗಿತ್ತು ಇವತ್ತಿನ ಮಾಹಿತಿ. ಧನ್ಯವಾದಗಳು.